ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲೋಕಿ ಕನ್ನಡ ರೆಸಿಪಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಕಡಲೆಬೇಳೆ ಒಬ್ಬಟ್ಟು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರಾದರೆ ಫಾಲೋ ಮಾಡಿ. ಮೊದಲಿಗೆ ಒಂದು ಅಗಲವಾದ ಬಟ್ಲಿಗೆ 1 ಗ್ಲಾಸಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ. ಈಗ ನೋಡ್ತಿರ್ಬೋದು ನಾನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಬೇಯಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಕಡಲೆಬೇಳೆ ಸ್ಮ್ಯಾಶ್ ಆಗೋ ಗಂಟ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಇವಾಗ ಕುದಿ ಬಂದಿದೆ. ಈ ಹಂತದಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಈಗ ನೋಡ್ತಿರ್ಬೋದು ಕಡಲೆಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ನಾನು ನೀರು ಬೇಳೆನ ಸಪ್ರೇಟ್ ಮಾಡಿ ತೊಗೊತಾ ಇದ್ದೀನಿ. ಕಡಲೆಬೇಳೆಯಲ್ಲಿ ಇರುವಂಥ ನೀರನ್ನ ನೀಟಾಗಿ ಸೋದಿಸ್ಕೋಬೇಕಾಗುತ್ತೆ. ಈ ನೀರನ್ನ ಚೆಲ್ಲಬೇಡಿ, ಯಾಕಂದರೆ ಒಬ್ಬಟ್ಟು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ಈಗ ಮತ್ತೆ ಅದೇ ಪ್ಯಾನ್ಗೆ ಕಡಲೆಬೇಳೆನ ಸೇರಿಸ್ಕೊಂಡು ಇಲ್ಲಿ ನಾನು ನಮ್ಮಮ್ಮ ಮಾಡೋ ಥರ ನಾನು ಒಬ್ಬಟ್ಟನ್ನ ತೋರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವ ಗ್ಲಾಸಲ್ಲಿ ಕಡಲೆಬೇಳೆ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆಯೇ 1/4 ಗ್ಲಾಸಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ನಮ್ಮಮ್ಮ ಸೇಮ್ ಇದೇ ಥರನೇ ಮಾಡೋದು. ಈ ಥರ ಒಂದ್ಸಲ ಮಾಡಿ ನೋಡಿ, ಒಬ್ಬಟ್ಟು ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕಾಗುತ್ತೆ. ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಸ್ವಲ್ಪ ಕರಗಿದ ಮೇಲೆ ಬೆಲ್ಲನ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇದನ್ನು ಬಿಸಿ ಇರಬೇಕಾದ್ರೆ ರುಬ್ಕೋಬೇಕಾಗುತ್ತೆ. ಈಗ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ತುಂಬಾ ನೈಸಾಗಿ ಒಬ್ಬಟ್ಟಿಗೆ ಯಾವ ಅದಕ್ಕೆ ಬೇಕೋ ಆ ರೀತಿ ಹೂರ್ಣನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಅಂತ. ಇದೇ ರೀತಿನೇ ಎಲ್ಲ ಬ್ಯಾಚ್ನು ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಕ್ಕಿ ಸೈಡಲ್ಲಿ ಎತ್ತಿಟ್ಕೊಂಡು ನಾವಿಲ್ಲಿ ಕಣ್ಕನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಅಗಲವಾದ ಬಟ್ಲನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಚಿರೋಟಿ ರವೆ, 1 ಕಪ್ಪಷ್ಟು ಮೈದಾನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಒಂದ್ಸಲ ಚೆನ್ನಾಗಿ ಇಟ್ಟು ಎಲ್ಲ ಕಡೆ ಬೆರೆಯೋ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಇವನಾಗಿ ಎಲ್ಲ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ತುಂಬಾ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಒಬ್ಬಟ್ಟನ್ನ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋತಿರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಅನ್ನೋದು ಚೆನ್ನಾಗಿ ಬರುತ್ತೆ. ನೀವು ನೀರನ್ನ ಹಾಕ್ಕೊಂಡು ಇದೇ ಥರ ನಾದ್ಕೊಂಡು ಕಲಿಸ್ಕೋಬೇಕು. ಹಿಟ್ಟು ಬಂದು ಚಪಾತಿ ಅದಕ್ಕಿಂತ ತುಂಬಾ ಇನ್ನೂ ಸಾಫ್ಟಾಗಿರಬೇಕು. ಚಪಾತಿ ಅದಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಒಬ್ಬಟ್ಟು. ಚಪಾತಿಗಿಂತಲೂ ಇನ್ನೂ ತುಂಬಾ ಸಾಫ್ಟಾಗಿರಬೇಕು, ಯಾಕಂದರೆ ಮುಟ್ಟಿದ್ರೆ ತುಂಬಾ ಸಾಫ್ಟಾಗಿರಬೇಕು. ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಮತ್ತೆ ನಾದ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ನಾದ್ಕೊಂಡ್ರಷ್ಟು ಒಬ್ಬಟ್ಟು ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಅದರಲ್ಲಿ ಎಣ್ಣೆ ಚೆನ್ನಾಗಿ ಹೀರ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ತೊಗೋತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಅಂತ. ಇವಾಗ ನಾನು ಇಲ್ಲಿ 1 ಗ್ಲಾಸ್ ಬೌಲ್ಗೆ ಹಿಟ್ಟನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಇದಕ್ಕೆ ಮುಳುಗುವಷ್ಟು ಎಣ್ಣೆನ ಸೇರಿಸ್ಕೊಂಡು 3 to 4 ಅವರ್ಸ್ ಆದರೂ ಚೆನ್ನಾಗಿ ನೆನೆಸ್ಕೋಬೇಕಾಗುತ್ತೆ ಹಿಟ್ಟನ್ನ. ಕಣ್ಕನ ನಾವು ಎಷ್ಟು ಹೊತ್ತು ನೆನೆಯಕ್ಕೆ ಬಿಡ್ತೀವೋ ಅಷ್ಟು ತುಂಬ ಚೆನ್ನಾಗಿ ಒಬ್ಬಟ್ಟು ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ನನಗೆ ಇಲ್ಲಿ ಟೈಮ್ ಇಲ್ಲದೆ ಇರೋ ಕಾರಣ ನಾನಿಲ್ಲಿ 1 ಅವರ್ಗೆ ಒಬ್ಬಟ್ಟನ್ನ ಮಾಡ್ಕೊತಾ ಇದ್ದೀನಿ. ಆದ್ರೂ ನೋಡ್ತಿರ್ಬೋದು ಕಣ್ಕ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ನಾನಿಲ್ಲಿ ಹೂರ್ಣನೂ ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಬ್ಬಟ್ಟನ್ನ ತಟ್ಟಕ್ಕೆ ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಈ ಥರ ಪೇಪರು ಆನ್ಲೈನಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಹೂರ್ಣನ ಸೇರಿಸ್ಕೊಂಡು ನೀಟಾಗಿ ಇವನಾಗಿ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಕೈಲೇ ತಟ್ಕೋಬೋದು. ಈ ಥರ ಮಾಡೋಕ್ಕೆ ಬರದೇ ಇರೋರು ಈ ಮೆಥಡ್ನ ಫಾಲೋ ಮಾಡಿ, ಹಾಗೆಯೇ ಈಸಿಯಾಗಿ ತಟ್ಕೋಬೋದು. ಇವಾಗ ನಿಧಾನವಾಗಿ ಕೈಲಿ ಪ್ರೆಸ್ ಮಾಡಿಕೊಂಡು ಈವನಾಗಿ ತಟ್ಕೊಳ್ಳಿ. ನೀಟಾಗಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಂಡು ತಟ್ಕೋಬೇಕಾಗುತ್ತೆ. ಇದೇ ಥರ ನೀವು ಈಸಿಯಾಗಿ ಮಾಡ್ಕೋಬೋದು. ಮಾಡೋಕ್ಕೆ ಬರದೇ ಇರೋರು ಕೂಡ ಈ ರೀತಿ ಆರಾಮ್ಸೆ ಕೈಲೇ ತಟ್ಕೊಳ್ಳೋದನ್ನ ಕಲಿತ್ರೆ ತುಂಬಾ ಈಸಿ ಅನಿಸುತ್ತೆ ಮಾಡೋದು. ಈಗ ನಾನು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ತಟ್ಕೊಂಡಿರೋಂಥ ಒಬ್ಬಟ್ಟನ್ನ ಕವರಿಂದ ಯಾವ ರೀತಿ ನಿಧಾನವಾಗಿ ಬಿಡಿಸ್ಕೊತಾ ಇದ್ದೀನಿ ನೋಡಿ. ಸೇಮ್ ಇದೇ ಥರ ಬಿಡಿಸ್ಕೊಂಡು ತವಾದ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎರಡೂ ಕಡೆ ಚೆನ್ನಾಗಿ ಒಳಿಸ್ಕೊಂಡು ಬೇಯಿಸ್ಕೊಂಡ್ರೆ
ತುಂಬಾ ಟೇಸ್ಟಿಯಾದ ಹಾಗೆಯೇ ತುಂಬಾ ರುಚಿಯಾದ ಒಬ್ಬಟ್ಟು ರೆಡಿ ಆಗುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ನಾನಿಲ್ಲಿ 1 ಅವರ್ ಅಷ್ಟೇ ನೆನೆಸಿರೋದು ಕಣ್ಕನ, ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನೀವು ಇದೇ ರೀತಿ ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಆದರೆ ಒಬ್ಬಟ್ಟನ್ನ ಬೇಯಿಸ್ಬೇಕಾದ್ರೆ ನೀಟಾಗಿ ಬೇಯಿಸ್ಕೊಳ್ಳಿ, ಯಾಕಂದರೆ ನಾವು ಮೈದಾನ ಯೂಸ್ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ.